ನಿಮ್ಮ ಪಕ್ಕದ ಕೇರಳದಲ್ಲಿ ಇವತ್ತು ಎಸ್ ಸಿ ಇದೆ, ಕೇರಳದಲ್ಲಿ ಇವತ್ತು ಎಸ್ ಸಿ ಇದ್ದಾರೆ, ಬಿಹಾರದಲ್ಲಿ ಎಸ್ ಸಿ ಇದ್ದಾರೆ, ರಾಜಸ್ಥಾನದಲ್ಲಿ ಎಸ್ ಸಿ ಇದ್ದಾರೆ, ಏನು ಆ ಕಡೆ ಹರಿಯಾಣದಲ್ಲಿ ಎಸ್ ಸಿ ಇದ್ದಾರೆ, ದೆಹಲಿ ಎಸ್ ಸಿ ಇದೆ. ಕನಿಷ್ಠ 18 ರಾಜ್ಯಗಳಲ್ಲಿ ಇವತ್ತು ಎಸ್ ಸಿ ಇರುವಂತದ್ದು. 12 ರಾಜ್ಯಗಳಲ್ಲಿ, ಅದು ಕರ್ನಾಟಕ ಸೇರಿ 12 ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗೆ ನಾವು ಸೇರ್ಕೊಂಡಿಲ್ಲ. ಬಹುಶಃ 2017ರಲ್ಲಿ ಕನ್ಯಾಕುಮಾರಿಯಿಂದ ಕುರುಕ್ಷೇತ್ರದವರೆಗೆ ಒಂದು ರಥಯಾತ್ರೆ ಮಾಡಿದ್ವಿ. ಆ 12 ರಾಜ್ಯಗಳನ್ನ ನೀವು ಪರಿಶಿಷ್ಟ ಜಾತಿಗೆ ಸೇರಿಸ್ರಿ ಅಂತ ಹೇಳಿ ಮೊನ್ನೆ ಏನು ಭಾರತದ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿ ಅವರಿಗೆ ಆ ಮನವಿಯನ್ನ 2017ರಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಬೇಕಾಗತ್ತೆ. ಆ ಕಾರಣ ಬಹುಶಃ ನಾವು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದಿಷ್ಟೇ, ನಾವೆಲ್ಲ ಸ್ಥಿತಿಗತಿಗಳನ್ನ ನೋಡ್ಕೊಳ್ಳಿ. ಈಗಾಗಲೇ ಡಾಕ್ಟರ್ ಅನ್ನಪೂರ್ಣಮ್ಮ ಅಂತೇಳಿ ಒಂದು ವರದಿ ಆಗಿದೆ. 2010-11ರಲ್ಲಿ ವರದಿ ಆಗಿರುವಂಥದ್ದು. ನಮ್ಮ ಮಠದ ಶಂಕುಸ್ಥಾಪನೆ ದಿನದಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಆಗಿನ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಆ ಏನು ಆದೇಶವನ್ನ ಮಾಡ್ತಾರೆ, ಮಾಡಿ ಆ ಏನು ವರದಿ ಈಗಿನ ಸರ್ಕಾರದಲ್ಲಿರುವಂತಹ ಮುಖ್ಯಮಂತ್ರಿಗಳಾದಂತಹ ಹಾಗೆ 2013-14ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಇರ್ತಾರೆ. ಬಹುಶಃ ಈಗಿನ ಕೂಡ ಅವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ನಾವಾದ್ರೂ ಕೂಡ ಇಡೀ ರಾಜ್ಯ ಮಟ್ಟದಲ್ಲಿ ಸುಮಾರು 40 ವರ್ಷಗಳಿಂದ 200 ಹಿರಿಕರೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿಕೊಂಡು ಇವತ್ತು ಪ್ರಯತ್ನವನ್ನ ಮಾಡ್ಕೊಂತ ಬಂದಿದ್ದಾರೆ. ಬಹುಶಃ ಮಡಿವಾಳರು ಇವತ್ತು ಪರಿಶಿಷ್ಟ ಜಾತಿಗೆ ಸೇರ್ಕೋಬೇಕು. ಯಾಕೆ ಪರಿಶಿಷ್ಟ ಜಾತಿ ಸೇರ್ಬೇಕು ಅಂತಂದ್ರೆ ನಾವೆಲ್ಲ ಶಿಕ್ಷಣ ವಂಚಿತರು, ಒಂದಿಷ್ಟು ಅಸೌಕರ್ಯಗಳು ಸಿಗ್ತವೆ, ಒಂದಿಷ್ಟು ಸಾಮಾಜಿಕವಾಗಿರುವಂತಹ ಒಂದಿಷ್ಟು ಒಂದ್ ಮೇಲಂತಕ್ಕೆ ಬರ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನುವಂತ ದೃಷ್ಟಿಕೋನ ಮತ್ತು ನಮ್ಮ ಸಮುದಾಯದ ಸ್ಥಿತಿಗತಿಗಳು ಕೂಡ ಆರ್ಥಿಕ ರೇಖೆ ಅನ್ನೋದಿದೆ. ಆ ಆರ್ಥಿಕ ರೇಖೆಗಿಂತ ಕೂಡ ಕೆಳಮಟ್ಟದಲ್ಲಿ ಇರೋದ್ರಿಂದ ಇವತ್ತು ಇವ್ರಿಗೆ ಮೂಲಭೂತವಾಗಿರುವಂತದ್ದು ಅವಶ್ಯಕತೆ ಇದೆ ಅನ್ನುವಂತ ಕಾರಣಕ್ಕೆ ಡಾಕ್ಟರ್ ಅನ್ನಪೂರ್ಣಮ್ಮ ಅಂತ ಹೇಳಿ ಮೈಸೂರು ಭಾಗದ ಕುಲಶಾಸ್ತ್ರದ ಅಧ್ಯಯನ ಮಾಡಿರುವಂತಹ ಆ ತಾಯಿ ಬಹುಶಃ ಒಂದು ವರದಿಯನ್ನ ಕೊಡ್ತಾರೆ. ಈಗಿನ ಸರ್ಕಾರದಲ್ಲಿದೆ. ನಾವಾದ್ರೂ ಕೂಡ ಇಡೀ ರಾಜ್ಯ ಮಟ್ಟದ ಮತ್ತೆ ಎಲ್ಲ ಸಮಾಜ ಬಾಂಧವರ ಪರವಾಗಿ ಕೇಳೋದಿಷ್ಟೇ, ಮಡಿವಾಳರನ್ನ ನೀವು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಘಂಟಾಘೋಷವಾಗಿ ಹೇಳ್ತೀವಿ ಅನ್ನುವಂಥದ್ದು. ನನ್ನ ಮುಖ್ಯಮಂತ್ರಿಗಳು ನಿಮ್ಮ ಅವಧಿಯಲ್ಲಿ ಬಹುಶಃ ಹಿಂದುಳಿದ ನಾಯಕರಾಗಿರುವಂಥವ್ರು, ಶೋಷಿತ ನಾಯಕರು, ನಮ್ಮ ಎಲ್ಲ ಸಮುದಾಯಗಳ ಸ್ಥಿತಿಗತಿಗಳು ನಿಮ್ಗೆ ಈಗಾಗಲೇ ಗೊತ್ತಿದ್ದಾವೆ, ಯಾವ ಸ್ಥಿತಿಯಲ್ಲಿದ್ದೇವೆ ಇಂಥ ಸಮುದಾಯಗಳು ಅಂತ. ಆ ಕಾರಣಕ್ಕೆ ಬಹುಶಃ ಈ ಏನು ಕಡತವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಕೆಲಸವನ್ನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದ್ರೆ ಜಯಂತಿ ನಾವೆಲ್ಲ